ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಗೋಬಿ ಡ್ರೈ ಮಂಚೂರಿ ಮಾಡ್ತಾ ಇದ್ದೀವಿ ಪ್ರಿಯರೇ. ಮಾಡೋದನ್ನು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಈ ರೀತಿ ವೆರೈಟಿ ವಿಡಿಯೋಸ್ಗಳು ನಿಮಗೆ ಬೇಕು ಅಂತಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕತಕ್ಕಂಥ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರ್ತದೆ ಪ್ರಿಯರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಒಳಗಡೆ ಹೋಗೋಣ, ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಒಂದು ಹೂಕೋಸನ್ನ ತಗೊಂಡು ಅದು ಚಿಕ್ಕ ಚಿಕ್ಕದಾಗಿ ಬಿಸಿನೀರೆಲ್ಲ ತೊಳೆದಿದ್ದೀವಿ. ಅದನ್ನ ಆಲ್ರೆಡಿ ತೊಳೆದ್ಬಿಟ್ಟು ಒಂದು ಬಾಣಲಿ ಒಳಗಡೆ ಹಾಕಿ ಉಪ್ಪು ಮತ್ತು ಖಾರ ಪುಡಿ, ಉಪ್ಪಿನ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಪ್ರಿಯರೇ. ಕಾರ್ನ್ಫ್ಲೋರ್ ಹಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ, ಅಜ್ವೈನ್ ಸ್ವಲ್ಪ ಹಾಕ್ಬಿಟ್ಟು ಕೈಯಿಂದನೇ ಕಲಿಸ್ತಾ ಇರೋದು. ಜಾಸ್ತಿ ನೀರು ಒಂದೇ ಸಲ ಹಾಕಬಾರ್ದು. ಅದು ಯಾಕಂದ್ರೆ ನೀರು ಆಲ್ರೆಡಿ ನೀವು ತೊಳೆದಿರ್ತೀರಲ್ಲ, ಬಿಸಿನೀರೆಲ್ಲ ಹಾಕಿ ತೊಳೆದಿದ್ದೀವಲ್ಲ ನಾವು, ಅದು ಹುಳ ಇರ್ತಾವಂದ್ರಾಗ ಅಂತ ಹೇಳ್ಬಿಟ್ಟು ಸೊ ಅದು ನೀರು ತೆಗೆದಿದ್ದೆ. ಅದ್ರೊಳಗೆ ಇನ್ನೂ ಸ್ವಲ್ಪ ನೀರು ಇರ್ತದೆ, ಅದು ಹಸಿ ಇರ್ತದಲ್ಲ, ಅದನ್ನೇ ಸರಿ ಬರ್ತದೆ. ಅದರಲ್ಲೇ ನಾವು ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀವಿ ನೋಡಿ. ಇದರಲ್ಲೇ ನಾವೇನು ನೀರು ಏನೂ ಹಾಕಿಲ್ಲ, ಅದನ್ನೇ ನೀರು ಬಿಟ್ಕೊಂಡಿರೋದು. ಇವಾಗ ಬಾಣಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀವಿ, ಅದರೊಳಗಡೆ ಎಣ್ಣೆ ಹಾಕ್ತಾ ಇದ್ದೀವಿ ಪ್ರಿಯರೇ. ನಾವು ಎಣ್ಣೆ ಕಾಯ್ತಾ ಇದೆ, ಅದರೊಳಗಡೆ ಒಂದೊಂದೇ ತೆಗೆದು ನಾವು ಒಳಗಡೆ ಬಿಡಬೇಕು ಪ್ರಿಯರೇ. ಬಿಡುವಾಗ ಬೆರಳುಗಳು ಹುಷಾರಾಗಿ ನೋಡ್ಕೊಂಡು ಬಿಡಿ. ಮತ್ತು ಅದು ಹೀಗೆ ಮಗುಚುತ್ತಾ ಇರಬೇಕು. ಒಂದೇ ಕಡೆ ಸುಡ್ತಾವು, ಎರಡು ಕಡೆ ಸುಡಬೇಕಂದ್ರೆ ಅದು ಆವಾಗ ನಾವು ತಿರುಗಿಸ್ತಾ ಇರಬೇಕು. ಒಂದ್ಸಲ ಮಾಡಿ ನೋಡಿರಿ ಪ್ರಿಯರೇ, ತುಂಬ ಚೆನ್ನಾಗಿರುತ್ತದೆ ಇದು ಡ್ರೈ ಮಂಚೂರಿ. ಅಂದರೆ ಇದ್ರಾಗ ಸಾಸ್ ಆಗಲಿ ವೆಂಗರ್ ವಾಟರ್ ಆಗಲಿ ಇದು ಏನೂ ಹಾಕಲ್ಲ ಇದರೊಳಗಡೆ. ಜಸ್ಟ್ ಹಾಗೆ ಖಾರ, ಉಪ್ಪು ಮತ್ತು ಅಜ್ವೈನ್ ಹಾಕಿಬಿಟ್ಟು ಹಿಟ್ಟು ಕಲಿಸ್ಬಿಟ್ಟು ಎಣ್ಣೆದಾಗ ಕರ್ಕೊಂಡು ತಿನ್ನೋದು ಪ್ರಿಯರೇ. ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ತಿಂದು ನೋಡಿ, ಕಮೆಂಟ್ ಕೊಡಿ ಹೇಗಿತ್ತು ಅಂತ. ಈವ್ನಿಂಗ್ ಸಾಯಂಕಾಲದಲ್ಲಿ ನೀವು ಸ್ನ್ಯಾಕ್ಸ್ಗಳು ತಿಂತೀರಲ್ಲ, ತಿಂಡಿಗಳು ಟೀ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಸಾಯಂಕಾಲ 4 ಗಂಟೆ, 4:15, 5 ಗಂಟೆ ಒಳಗಡೆ ಇದು ಮಾಡ್ಕೊಂಡು ಟೀ ಜೊತೆ ಪ್ರಿಯರೇ. ಕೆಲವೊಬ್ಬರು ಕಡಲೆಪುರಿ ತಿಂತಾರೆ, ಕೆಲವೊಬ್ರು ಮಿಕ್ಚರ್ ತಿಂತಾರೆ, ಕೆಲವೊಬ್ರು ಬಿಸ್ಕೆಟ್ ತಿಂತಾರೆ. ಸೊ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಹೊರಗಡೆ ತಂದರೆ ಅವ್ರು ಎಷ್ಟು ದಿನದ ಎಣ್ಣೆ ಎಲ್ಲ ಸ್ಟಾಕ್ ಆಗಿರ್ತದೆ, ಅದು ತೆಗ್ದು ಉಳಿದಿರೋ ಎಣ್ಣೆದಾಗೆ ಮಾಡ್ತಿರ್ತಾರೆ. ಮನೇಲಿ ಅದ್ರ ಫ್ರೆಶ್ ಇರ್ತದೆ, ಹೆಲ್ತ್ ಕೂಡ ಚೆನ್ನಾಗಿರ್ತದೆ ನೋಡಿ. ಇವಾಗ ಮಾಡಾಯ್ತು, ರೆಡಿಯಾಗಿದೆ ನೋಡಿ ಪ್ರಿಯರೇ. ಇನ್ನೂ ಒಂದು ಸ್ವಲ್ಪ ಉಳಿದಿದ್ದು ಹಾಗೇನೆ ಕೂಡ ಹಾಕ್ತಾ ಇದ್ದೀವಿ. ನೋಡಿ ಪ್ರಿಯರೇ, ಇವಾಗ ಮಾಡಿ ಮುಗಿಸಾಯ್ತು. ನೀವು ಒಂದ್ಸಲ ಮಾಡಿ ಕಮೆಂಟ್ ಕೊಡಿ ಪ್ರಿಯರೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.